ಹಂಪಿಯಲ್ಲಿನ ಹೇಮಕೂಟ ಬೆಟ್ಟ ಗೈಡ್ ಮಂಜುನಾಥ್ ಗೌಡ ಜೊತೆ ಬನ್ನಿ ನೋಡೋಣ. ಸಾಸಿವೆ ಕಾಳು ಗಣೇಶದಿಂದನೇ ಹೇಮಕೂಟ ಬೆಟ್ಟಕ್ಕೆ ಹೋಗ್ಬೋದು. ಇಲ್ಲೊಂದು ಸಣ್ಣದೊಂದು ದಾರಿ ಇದೆ, ಈಗ ನಾವು ಹತ್ಕೊಂಡು ಹೋಗ್ಬೇಕು ಈ ಥರ. ಎರಡು ರೀತಿಯ ಜಾಗಗಳಿದೆ ಹೋಗಲಿಕ್ಕೆ. ಅಂದರೆ ನಾವು ವಿರೂಪಾಕ್ಷ ದೇವಸ್ಥಾನ ಹೋಗಲಿಕ್ಕೆ ಮೊಟ್ಟ ಮೊದಲೇ ಬಂದು ಸಾಸಿವೆ ಗಣೇಶ ಮುಖಾಂತರ ಹೋದಾಗ ಈ ಮೆಟ್ಟಿಲ ಮುಖಾಂತರ ಹೇಮಕೂಟ ಹೋಗಿ ಅಲ್ಲಿಂದ ವಿರೂಪಾಕ್ಷಗೆ ಹೋಗುವಂಥದ್ದು. ಎರಡನೇದು ಕಡಲೆಕಾಳು ಗಣೇಶ ದೇವಸ್ಥಾನದಿಂದ ಹೋಗುವಂಥದ್ದು. ಒಂದು ಮಾರುಕಟ್ಟೆಯಿಂದ ಇನ್ನೊಂದು ಮಾರುಕಟ್ಟೆಗೆ ಅವರೆಲ್ಲ ಕಾಲ್ನಡಿಗೆ ದಾರಿಗಳನ್ನು ಮಾಡಿದ್ದಾರೆ. ಭಾಳ ಅದ್ಭುತವಾದ ಕಾಲ್ನಡಿಗೆ ದಾರಿಗಳು. ಸೊ ಈ ಬೆಟ್ಟದ ಮೇಲೆ ಈ ಥರ ಚಿಕ್ಕ ಚಿಕ್ಕ ಬಂಡೆಗಳಿದೆ. ಆ ಬಂಡೆಗಳ ಮೇಲೆ ಈ ರೀತಿಯ ಒಂದು ಶಿಲ್ಪಗಳಿದೆ. ಇದರ ವಿಶೇಷತೆ ಅಂತಂದರೆ ಕಲೆ ಮತ್ತು ಸಂಸ್ಕೃತಿನ ಬೆಳೆಸುವಂಥದ್ದು ವಿಜಯನಗರ ಸಾಮ್ರಾಜ್ಯದ ಮೂಲ ಉದ್ದೇಶ. ಜೊತೆಗೆ ಈ ಶಿಲ್ಪಿಗಳು ಕಲಿಯುವಂಥ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳ ಮೇಲೆ ತಮ್ಮ ಪ್ರಯತ್ನನ ಮಾಡ್ತಾಯಿದ್ರು. ಆ ಪ್ರಯತ್ನನ ಫಲಿಸಿದ ಮೇಲೆ ಅವರಿಗೆ ಮುಖ್ಯವಾಗಿರ್ತಕ್ಕಂಥ ದೇವಸ್ಥಾನಗಳಿಗೆ ಅವಕಾಶವನ್ನು ಕೊಡುವಂಥದ್ದು. ಹಾಗಾಗಿ ಭಾಳ ಅದ್ಭುತವಂತ ಇದಿದೆ ಅನಂತ ಪದ್ಮನಾಭ. ಇಲ್ಲಿ ನೋಡಿ, ಇದು ಅನಂತ ಹೇಳಿದೆ ನೋಡಿ. ಇಲ್ಲಿ ಮರಗಿರುವಂತಹ ವಿಷ್ಣು, ನಾಭಿ ಒಳಗಡೆ ಬಂದಿರತಕ್ಕಂತಹ ಬ್ರಹ್ಮ, ಇಲ್ಲಿ ಶ್ರೀದೇವಿ ಮತ್ತು ಭೂದೇವಿ. ಅನಂತ ಪದ್ಮನಾಭ. ಬಟ್ ಇದೆಲ್ಲ ಅಪೂರ್ಣ ಆಗಿಲ್ಲ. ಸೊ ಇನ್ನು ಅಂಡರ್ ಟ್ರೈನಿಂಗ್ ಇರ್ತಕ್ಕಂಥ ವ್ಯಕ್ತಿಗಳು ಮಾಡೋ ಕಾರಣ ಇನ್ಕಂಪ್ಲೀಟ್ ಆಗಿದೆ ಅಂತ. ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಬರುವಂತಹ ಪ್ರಮುಖ ದ್ವಾರಗಳಲ್ಲಿ ಇದು ಒಂದು ಮಹಾದ್ವಾರ, ಪ್ರಮುಖವಾದ ಮಹಾದ್ವಾರ. ಇದಕ್ಕೆ ಹೇಮಕೂಟ ಮಹಾದ್ವಾರ ಅಥವಾ ವಿರೂಪಾಕ್ಷ ಮಹಾದ್ವಾರ ಅಂತ ಕೂಡ ಹೇಳ್ತೀವಿ. ಸೊ ಇದು ಬಹಳ ವಿಶೇಷವಾಗಿರ್ತಕ್ಕಂದರೆ ಈ ಬಂಡೆ ಮೇಲೆ ಕಲ್ಲುಗಳ ಮೇಲೆ ಕಲ್ಲುಗಳನ್ನು ಮಾಡಿ ಜೋಡಿಸಿರುವಂತಹ ಕೋಟೆ ಗೋಡೆಗಳು, ಮಹಾದ್ವಾರಗಳು, ಎಂಟ್ರೆನ್ಸ್, ಗೇಟ್ವೇ, ವಿರೂಪಾಕ್ಷ ಮಹಾದ್ವಾರ ಅಥವಾ ಹೇಮಕೂಟ ಮಹಾದ್ವಾರ ಅಂತ. ಇಲ್ಲಿ ನೋಡ್ಬೋದು ಶಂಖವನ್ನು ಮೊಳಗಿಸುವಂತಹ ವ್ಯಕ್ತಿ. ಅಲ್ಲಿ ಅರಬ್ಬರು ಪಶ್ಯರು ತಮ್ಮ ಒಂದು ಸಂಸ್ಕೃತಿಯನ್ನು ತೋರುವಂತಹ ತಮಟೆ ವಾದನ ನೃತ್ಯಗಾರರು. ಹಾಗೆ ಇಲ್ಲಿ ನೋಡಿ ಕಾಳಭೈರವ, ಅಲ್ಲಿ ಡಮರುಗ ಮತ್ತು ತ್ರಿಶೂಲ, ಕೆಳಗಡೆ ಗದೆ ಇರುವಂಥದ್ದು. ಈಗ ನಿಮ್ಮ ಮುಂದೆಗಡೆ ಅದ್ಭುತವಾಗಿರ್ತಕ್ಕಂಥ 2 ಅಂತಸ್ತಿನ ಮಂಟಪ ಇದೆ. ಅದು ಆಗಿನ ಕಾಲದಲ್ಲಿ ಮಾರುಕಟ್ಟೆಗೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲ ಒಂದು ರಕ್ಷಣೆ ಕೊಡುವಂಥದ್ದು. ಕೆಳಗಡೆ ಹೋಗಲಿಕ್ಕೆ ಮೇಲ್ಗಡೆ ಎಲ್ಲ ಸೈನಿಕರು ನಿಂತ್ಕೊಂಡ್ಬಿಟ್ಟು ಕಾವಲು ಕಾಯುವಂಥದ್ದು. ಈ ಎಲ್ಲ ಅದ್ಭುತವಾದಂತಹ ಮಂಟಪಗಳನ್ನು ಕಟ್ಟಿದ್ದು ಸ್ಥಳೀಯ ಸಿಗ್ತಕ್ಕಂಥ ಕಲ್ಲುಗಳನ್ನು ಬಳಸ್ಕೊಂಡು, ಈ ರೀತಿ ಕಲ್ಲುಗಳನ್ನೇ ಬಳಸ್ಕೊಂಡು ಅವರು ನಿರ್ಮಾಣ ಮಾಡಿದ್ದಾರೆ. ಬಟ್ ಈ ಕಲ್ಲು ಓಡುವಂಥ ಪದ್ಧತಿ ಕೂಡ ಬಹಳ ವಿಭಿನ್ನವಾಗಿದೆ. ನೀವಿಲ್ಲಿ ನೋಡಬಹುದು, ಆ ಕಲ್ಲುಗಳ ಮಧ್ಯೆ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡಿದ್ದಾರೆ. 2 ಇಂಚು ಒಳಗಡೆ, 2 ಇಂಚು ಅಗಲ, ಕೆಲವೊಂದು ಕಡೆ ದಪ್ಪ ಕೂಡ ಮಾಡ್ಕೊಂಡಿದ್ದಾರೆ. ಆ ರೀತಿ ಮಾಡಿಕೊಂಡು ಅದ್ರ ಒಳಗಡೆ ಒಣ ಕಟ್ಟಿಗೆನ ಇಟ್ಬಿಟ್ಟು ಪ್ರತಿ ಗಂಟೆಗೊಮ್ಮೆ ನೀರು ಹಾಕಿದಾಗ 8 ತಾಸುಗಳ ನಂತರ ಅದು ಎಕ್ಸ್ಪೆಂಡ್ ಆಗ್ತಾ ಇತ್ತು. ಆಗ ಆಟೋಮೆಟಿಕ್ಲಿ ಆ ಮಧ್ಯರ್ತಕ್ಕಂಥ ಆ ಏನು ಫುಲ್ ಇದೆಯಲ್ಲ, ಅದು ಸಿಳ್ಕೊಂಬಿಟ್ಟು ಹೊಡೆದೋಗ್ತಾ ಇತ್ತು. ಅದು ಇಕೋ ಫ್ರೆಂಡ್ಲಿ ರಾಕ್ ಕಟ್ಟಿಂಗ್ ಸ್ಟೈಲ್. ಸೊ ನೈಸರ್ಗಿಕವಾಗಿ ಯಾವುದೇ ಹಾನಿ ಆಗದಂತಲೇ ಈಸಿಯಾಗಿ ತೆಗೆಯುವಂತಹ ಒಂದು ಮೆಥಡ್. ಈಗ ನಾವಿರೋ ಸ್ಥಳ ಬಂದು ಹೇಮಕೂಟ ಪರ್ವತ. ಶಿವ ಪಾರ್ವತಿ ಮದುವೆ ಆದ ಸ್ಥಳ, ಶಿವ ತಪಸ್ ಮಾಡಿದಂಥ ಸ್ಥಳ. ಹಾಗಾಗಿ ಈ ಅದ್ಭುತವಾದ ಸ್ಥಳದಲ್ಲಿ ಭಾಳ ಬ್ಯೂಟಿಫುಲ್ ಸೂರ್ಯಾಸ್ತಮ, ಸನ್ಸೆಟ್ ಪಾಯಿಂಟ್ಸ್. ಇದು ಪಶ್ಚಿಮಕ್ಕೆ ಇರತಕ್ಕಂಥದ್ದು. ಇಲ್ಲಿ ಬ್ಯೂಟಿಫುಲ್ ಬನಾನಾ ಪ್ಲಾಂಟೇಶನ್, ಕೊಕೊನಟ್ ಇದೆ, ತೆಂಗಿನ ಮರ, ಬಾಳೆ, ಕಬ್ಬು, ತೆಂಗು, ಭತ್ತ, ಅದ್ಭುತವಾದ ಗುಡ್ಡ ಬೆಟ್ಟಗಳು. ಹಿಂದ್ಗಡೆನೆ ತುಂಗಭದ್ರಾ ನದಿ ಇದೆ. ತೋರಿಸ್ತೀನಿ, ಕೆಳಗಡೆ ಹೋಗೋಣ. ಸನ್ಸೆಟ್ ಪಾಯಿಂಟ್ ತುಂಬ ಸರ್, ತುಂಬ ಜನ ಇರ್ತಾರೆ. ಸೊ ಡಿಸೆಂಬರ್ ಜನವರಿ ಅಂತೂ
ಎಲ್ಲ ಕಡೆ ಫುಲ್ ಇರ್ತಾರೆ. ಆ ಒಂದು ಅದ್ಭುತ ಕ್ಷಣ ನೋಡಲಿಕ್ಕೆ ದೇಶ ವಿದೇಶಗಳಿಂದ ಬಂದು ಕಾಯ್ತಾ ಇರ್ತಾರೆ. ಈಗ ಅಂದರೆ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಫಾಗ್ ಇರೋ ಕಾರಣ, ಬಟ್ ಅದರ್ವೈಸ್ ಸೂಪರ್ ಪ್ಲೇಸ್. ಇವಾಗ ಮಳೆಗಾಲದಲ್ಲಿ ಬಂದರೆ ನಾವು ಕ್ಲೌಡ್ ಇರೋದನ್ನ ಸೊ ಮಳೆಗಾಲದಲ್ಲಿ ಸಾಧ್ಯನೇ ಸಿಗೋದಿಲ್ಲ, ಯಾಕಂದರೆ ಕ್ಲೌಡಿ ಇರುತ್ತೆ ಮತ್ತು ಫಾಗ್ ಇರುತ್ತೆ. ಸೊ ಕ್ಲೈಮೇಟ್ ಟೋಟಲ್ ಡಿಫ್ರೆಂಟ್ ಇರೋ ಕಾರಣ ಸನ್ಸೆಟ್ ಆಗಲಿ ಸನ್ರೈಸ್ ಕಾಣೋದಿಲ್ಲ. ಆದರೆ ನೀವು ಡಿಸೆಂಬರ್ ಜನವರಿ ಮತ್ತು ಈ ಸಮ್ಮರಲ್ಲಿ ಬಂದಂಥ ಎಕ್ಸಲೆಂಟ್. ಅದು ಮುಂಗಾರದಲ್ಲಿ ಬಂದಂಥ ಮೋಡ ಜೊತೆಗೆ ಸನ್ಸೆಟ್ ಎರಡೂ ಇರುತ್ತಲ್ಲ, ಅದು ಮುಂಗಾರು ಮಳೆ ಮುಂದ್ಗಡೆ. ಸೊ ಆಗ ಮೋಡ ಬರುವಂಥದ್ದು ಮತ್ತು ಆ ಸನ್ಸೆಟ್ ಆಗೋದು ಎರಡೂ ಭಾಳ ಅದ್ಭುತ ಕ್ಷಣ. ಆರೆಂಜಿಶ್ ಆಗಿ. ಹೌದು ಸರ್, ಪ್ರತಿ ಸಲ ಕೂಡ ಪ್ರತಿ ಒಂದು ದಿನ ಕೂಡ ಆ ಸ್ಕೈ ಕಲರ್ ಡಿಫ್ರೆಂಟ್ ಆಗುತ್ತೆ. ಒಂದು ಸಾರಿ ಬ್ಲೂ ಸಿಗುತ್ತೆ, ಒಂದು ವೈಟ್ ಸಿಗುತ್ತೆ, ಆಮೇಲೆ ಬ್ಯಾಕ್ಗ್ರೌಂಡಲ್ಲಿ ಪಿಂಕು, ರೆಡ್ಡು. ಸೊ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಯು ಕ್ಯಾನ್ ಇಮ್ಯಾಜಿನ್, ನೀವು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಥರ ಕಲರ್ ಬರುತ್ತೆ ಅಂತ ಅನ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸನ್ಸೆಟ್ ಪಾಯಿಂಟ್ ಸಿಗುತ್ತೆ ಇಲ್ಲಿ. ಸರ್ ಇಲ್ಲಿ ನೋಡಿ, ಇವೆಲ್ಲ ಶಾಸನಗಳು. ಇದು ಪ್ರೊಟೆಕ್ಟ್ ಮಾಡಿಲ್ಲ? ಹೌದು, ಪ್ರೊಟೆಕ್ಟ್ ಮಾಡ್ಬೇಕು ಸರ್. ಹೇಳಿದ್ದೀವಿ ಡಿಪಾರ್ಟ್ಮೆಂಟಿಗೆ, ಶಾರ್ಟ್ಲಿ ಶುರು ಮಾಡ್ತಾರೆ ಇದನ್ನು. ಇವೆಲ್ಲ ಶಾಸನಗಳು. ಸೊ ಯಾವ ರಾಜ ಯಾವ ಸಂದರ್ಭದಲ್ಲಿ ಕಟ್ಟಿದ ಅಂತ ಹೇಳೋದಕ್ಕೆ ಈ ನಮ್ಮ ಈ ಏನು ಸ್ಟ್ರಕ್ಚರ್ಸ್ ಇದೆಯಲ್ಲ, ಈ ಸ್ಮಾರಕಗಳು ಅಥವಾ ದೇವಸ್ಥಾನಗಳಿದೆಯಲ್ಲ, ಈ ದೇವಸ್ಥಾನಗಳು 6ರಿಂದ 9ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು ಮತ್ತು ಹೊಯ್ಸಳ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಎಲ್ಲ ಸ್ಟ್ರಕ್ಚರ್ಸ್ ನೀವು ಎಲ್ಲಿ ನೋಡ್ಕೊಂಡ್ರೂ ಕೂಡ ಬರೀ ಕಲ್ಲು ಮಾತ್ರ ನಿರ್ಮಾಣ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಇಟ್ಟಿಗೆ ಮತ್ತು ಗಾರೆ ಮಾಡುವಂತಹ ಪದ್ಧತಿ ಗೊತ್ತಿಲ್ಲದ ಕಾರಣ ಅವ್ರು ಕಲ್ಲನ್ನೇ ಬಳಸ್ಕೊಂಡಿದ್ದಾರೆ. ಆದರೆ ಎತ್ತರವಾದಂತಹ ಗೋಪುರಗಳನ್ನ ಕಟ್ಟೋಕ್ಕೆ ಪ್ರಯತ್ನ ಮಾಡಿಲ್ಲ, ಚಿಕ್ಕದಾಗಿರೋ ಗೋಪುರಗಳನ್ನ ಕಟ್ಟಿದ್ದಾರೆ. ಇದು 3 ಶಿವಲಿಂಗ. ಇದು ಪೀಠ ಇದೆ, ಮಧ್ಯದಲ್ಲಿ 3 ಶಿವಲಿಂಗಗಳಿದೆ, ಅಲ್ಲಿ 5 ಶಿವಲಿಂಗಗಳಿದೆ. ಇದರ ವಿಶೇಷತೆ ಅಂತಂದರೆ ಇಲ್ಲಿ ಶಿವಭಕ್ತರು ಮತ್ತು ಶೈವ ಭಕ್ತರು ತುಂಬ ಇದ್ದಿದ್ದ ಕಾರಣ ಒಬ್ಬೊಬ್ಬ ಭಕ್ತಾದಿಗಳು ತಮ್ಮ ಸಂಕಲ್ಪಕ್ಕೆ ಅನುಗುಣವಾಗಿ 3, 5 ಶಿವಲಿಂಗಗಳನ್ನು ಎಲ್ಲಿ ಬೇಕಾದ್ರೂ ಅಲ್ಲಿ ಕೆತ್ಕೊಂಡಿದ್ದಾರೆ ಅವರ ಪೂಜೆ ಅನುಕರಣೆ ಮಾಡ್ಕೊಳ್ಳಿಕ್ಕೆ. ಬಟ್ ಅದ್ರ ಜೊತೆಗೆ ಇನ್ನೊಂದು ನಮ್ಮ ಧಾರ್ಮಿಕ ಸಂಕೇತಗಳಾದರೆ 1, 3, 5, 7, 9, 11 ಧಾರ್ಮಿಕ ಸಂಕೇತಗಳು, ಹಾರ್ಡ್ ನಂಬರ್ಸ್ ಅಂತ ಹೇಳ್ತೀವಿ. ಆ ಹಾರ್ಡ್ ನಂಬರ್ಸಲ್ಲಿ ಪ್ರತಿಯೊಂದು ಅಂಕೆಗಳಿಗೆ ಒಂದು ಅರ್ಥ ಇದೆ. ಸೊ ಒಂದು ಅಂದರೆ ನಮ್ಮ ಜನ್ಮ ಸಾರ್ಥಕ, ಅಂದರೆ ಒಂದೇ ಲೈಫ್, ಮುಂದೆ ಇದೇನೋ ಇಲ್ಲೋ ಗೊತ್ತಿಲ್ಲ, ಅದು ಇರೋ ಜನ್ಮನ ಸಾರ್ಥಕ ಮಾಡ್ಕೋಬೇಕು, ಅದನ್ನು ಡೆಡಿಕೇಟ್ ಮಾಡ್ಬೇಕು ಅನ್ನೋದು ಒಂದು ಸಂಕಲ್ಪ. ಸೊ 3 ಬಂದರೆ ಬ್ರಹ್ಮ, ವಿಷ್ಣು, ಶಿವ, ಸೃಷ್ಟಿ, ಸ್ಥಿತಿ, ಲಯ, GOD ಗಾಡ್, ಜನರೇಟ್, ಆಪರೇಟ್, ಡಿಸ್ಟ್ರಕ್ಷನ್ ಅಂತ ಈ 3 ಸಂಕೇತ ಆಯಿತು. 5 ಪಂಚಭೂತಗಳು, 7 ದಿನಗಳು ಮತ್ತು ಕಲರ್ಗಳು, 9 ನವಗ್ರಹಗಳು. ಆದರೆ 11 ಅಂತಂದರೆ ನಮ್ಮ ಧಾರ್ಮಿಕ ಸಂಕೇತ ಅಂತಕ್ಕೆ 11ಕ್ಕೆ ಬಹಳ ಮಹತ್ವ ಇದೆ. 11 ಅಂದರೆ 1 ಮತ್ತು 1 ಅಂದರೆ ಒಂದು ಹೆಣ್ಣು ಜಾತಿ ಒಂದು ಗಂಡು ಜಾತಿ, ಅಂದರೆ ಮೇಲ್ ಆ್ಯಂಡ್ ಫಿಮೇಲ್. ಸೊ ಈಸ್ ಈಕ್ವಲ್ ಟು ಚೈಲ್ಡ್ ಅಂದರೆ 3 ಆಗುತ್ತೆ. ಸೊ 1 + 1 = 3. ಅಲ್ಲಿ ಹಾರ್ಡ್ ನಂಬರ್ಸ್ ಬಂತು, ಇಲ್ಲಿ ಕೂಡ ಹಾರ್ಡ್ ನಂಬರ್ಸ್ ಇದೆ. ಸೊ ಹೀಗಾಗಿ ಇವೆಲ್ಲ ಧಾರ್ಮಿಕ ಸಂಕೇತಗಳನ್ನ ಮಾಡ್ಕೊಂಡು ಮಾಡಿದ್ದಕ್ಕೆ ಒಂದಂಥ ಪ್ರತೀತಿ. ಸೊ ಇಲ್ಲಿ ನಿಮ್ಮ ಮುಂದ್ಗಡೆ ಕಾಣ್ತಾ ಇದೆಯಲ್ಲ, ಇದು ಮೂಲ ವಿರೂಪಾಕ್ಷ. ಆ ಮೂಲ ವಿರೂಪಾಕ್ಷ ಮುಂದೆ ಇರತಕ್ಕಂಥ ಕೊಳ ಬಂದು ಪಾಪ ಮೋಕ್ಷ ತೀರ್ಥ ಅಂತ, ಇದು ಪಂಪ ಪುರಾಣದಲ್ಲಿ ಬರುತ್ತೆ. ಸಪ್ತ ಋಷಿಗಳು ಬಂದು ತಪಸ್ ಮಾಡಿದಂಥ ಜಾಗ ಇದು. ಹಾಗಾಗಿ ಆ ತಪಸ್ ಮಾಡಿದಂಥ ಜಾಗಗಳಲ್ಲಿ ಅವರು ಒಂದೊಂದು ತೀರ್ಥಗಳನ್ನು ಮಾಡಿದ್ದಾರೆ. ಇದಕ್ಕೆ ಪಾಪ ಮೋಕ್ಷ ತೀರ್ಥ ಅಂತ. ಈ ಭಾಗದಲ್ಲಿ ಬಂದರೆ ನಿಮಗೆ ಅದ್ಭುತವಾದ ದೇವಸ್ಥಾನದ ಪ್ರಾಂಗಣ ಕಾಣುತ್ತೆ, ವಿರೂಪಾಕ್ಷ ದೇವಸ್ಥಾನ. ಇದು ಶ್ರೀ 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 ಪಂಪ ವಿರೂಪಾಕ್ಷ ದೇವಸ್ಥಾನ. ಈ ದೇವಸ್ಥಾನ 6ರಿಂದ 9ನೇ ಶತಮಾನದಲ್ಲಿ ಒಳಗಡೆ ಗರ್ಭಗೃಹ ಮಾಡಿದಂಥದ್ದು. ನಂತರ ಪ್ರತಿಯೊಬ್ಬ ರಾಜ್ಯ ತನ್ನ ಅವಧಿಯಲ್ಲಿ ದೇವಸ್ಥಾನ ವಿಸ್ತಾರ ಮಾಡುವಂಥದ್ದು, ದೇವಸ್ಥಾನ ಅಭಿವೃದ್ಧಿ ಮಾಡುವಂಥದ್ದು, ದೇವಸ್ಥಾನನ ಜೀರ್ಣೋದ್ಧಾರ ಮಾಡುವಂಥದ್ದು ಪದ್ಧತಿ. ಹಾಗಾಗಿ 6, 9, 11, 14 ಹೀಗೆ ಬೆಳೀತಾ ಹೋಗಿದೆ. ಹಾಗಾಗಿ ದೊಡ್ಡ ಪ್ರಾಂಗಣ. ಇವತ್ತಿಗೂ ನಿರಂತರವಾಗಿ ಪೂಜೆ ನಡ್ತಕ್ಕಂಥ ದೇವಸ್ಥಾನ, ವೈಭವ ನಡ್ತಕ್ಕಂಥ ಪೂಜೆ ದೇವಸ್ಥಾನ. ಇಲ್ಲಿ ದಾಳಿ ಆಗಿರಲಿಲ್ಲ? ಇದರಲ್ಲೂ ದಾಳಿ ಆಗಿದೆ, ಬಟ್ ಬೇರೆ ಕಡೆ ಆದಷ್ಟು ದಾಳಿ ಇದರಲ್ಲಿ ಆಗಿಲ್ಲ. ಆದರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಒಂದು ಮೂರ್ತಿ ಭಿನ್ನ ಆದರೆ ಆ ದೇವಸ್ಥಾನಕ್ಕೆ ಪೂಜೆ ಮಾಡೋದಿಲ್ಲ. ಬಟ್ ಇಲ್ಲಿರ್ತಕ್ಕಂಥ ಮೂರ್ತಿ ಭಿನ್ನ ಆಗದೇ ಇರೋ ಕಾರಣ ಸೊ ಅದನ್ನು ನಿರಂತರವಾಗಿ ಪೂಜೆ ನಡೆಯುವಂಥ ಕಾರ್ಯ ನಿರಂತರ ನಡೀತಾನೆ ಇದೆ. ಆದರೆ ಈ ಒಂದು ವಿರೂಪಾಕ್ಷ ದೇವಸ್ಥಾನ ಒಳಗಿರ್ತಕ್ಕಂಥ ಗರ್ಭಗೃಹ ಸ್ವಯಂಭೂಲಿಂಗ 6ನೇ ಶತಮಾನಕ್ಕಿಂತ ಮುಂಚೆ ಏನು ಆ ಒಂದು ಉದ್ಭವ ಲಿಂಗಕ್ಕೆ ಪೂಜೆಗೆ ಹೋಗ್ತಾ ಇದ್ರು, ಅದು ಮಳೆಗಾಲದಲ್ಲಿ ಆಗ್ತಾ ಇರಲಿಲ್ಲ. ಯಾಕಂದರೆ
ತುಂಗಭದ್ರಾ ನದಿ ತುಂಬಿ ಹರಿಯೋ ಕಾರಣ ಅವ್ರಿಗೆ ದರ್ಶನ ಮಾಡೋಕ್ಕೆ ಆಗದಂಥ ಸಂದರ್ಭದಲ್ಲಿ ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರ ಕಾಲಾವಧಿಯಲ್ಲಿ ಕೆಲವು ದೇವಸ್ಥಾನಗಳಂದರೆ ಈ ಹೇಮಕೂಟಪುರದಲ್ಲಿ ಮೂಲ ವಿರೂಪಾಕ್ಷ, ಒಂದು ವೇಳೆ ಅಲ್ಲಿ ಪೂಜೆ ಮಾಡೋಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ಇಲ್ಲಿ ಮಾಡುವಂಥ ಪದ್ಧತಿಯನ್ನು ಮಾಡ್ಕೊಂಡಿದ್ದಾರೆ. ಇದು ಪ್ರತಿಷ್ಠಿತ ಶಿವಲಿಂಗ. ಅದು ಸ್ವಯಂಭೂ ಶಿವಲಿಂಗ. ಆ ಎಲ್ಲ ಪ್ರಾಂಗಣದಲ್ಲಿ ಅದು ಬಿಷ್ಟಪ್ಪಯ್ಯ ಗೋಪುರ ಅಂತ ಮುಂದ್ಗಡೆ ಕಾಣ್ತಲ್ಲ, ಪೂರ್ವಕ್ಕೆ ಅಭಿಮುಖವಾಗಿರ್ತಕ್ಕಂಥ ಸಂಪೂರ್ಣ ವಾಸ್ತು ಪ್ರಕಾರನೇ ಕಟ್ಟಿದ್ದಾರೆ. ಸೊ ಅದು ಪೂರ್ವಕ್ಕೆ ಅಭಿಮುಖವಾಗಿರ್ತಕ್ಕಂಥದ್ದು ಬಿಷ್ಟಪ್ಪಯ್ಯ ಗೋಪುರ ಅಂತ. 165 ಫೀಟ್ ಹೈಟ್, 165 ಎತ್ತರ ಇದೆ. ಬ್ಯೂಟಿಫುಲ್ ದ್ರಾವಿಡನ್ ಆರ್ಕಿಟೆಕ್ಚರ್, ಅನಂತ ಅಂತಸ್ತುಗಳು, ಹಾರ್ಡ್ ನಂಬರ್ಸ್. ಅದ್ರ ಮುಂದ್ಗಡೆ ಇರ್ತಕ್ಕಂಥದ್ದು ಮಾರುಕಟ್ಟೆ, ವಿರೂಪಾಕ್ಷ ಬಜಾರ್, ವಿರೂಪಾಕ್ಷ ಮಾರುಕಟ್ಟೆ ಅಂತ. ಆ ಮಾರುಕಟ್ಟೆಯಲ್ಲಿ ಚಿನ್ನ, ಬೆಳ್ಳಿ, ಮುತ್ತು ರತ್ನಗಳನ್ನು ಬೀದಿ ಬೀದಿ ಅಳೆದಂತ ಮಾಡಿದಂತಹ ಒಂದು ಜಾಗ. ಆ ಒಳಗಡೆ ಪ್ರಾಂಗಣ ಇದೆಯಲ್ಲ, ಆ ಮಧ್ಯದಲ್ಲಿರ್ತಕ್ಕಂಥ ಚಿಕ್ಕ ಗೋಪುರ ಏನಿದೆ ಅದು ಕೃಷ್ಣದೇವರಾಯನ ಪಟ್ಟಾಭಿಷೇಕ ಆದಮೇಲೆ ಕಟ್ಟಿರ್ತಕ್ಕಂಥ ಒಂದು ಗೋಪುರ, ಅದಕ್ಕೆ ರಾಯರ ಗೋಪುರ ಅಂತ. ಅಲ್ಲಿ ನಾರ್ತ್ ಎಂಟ್ರೆನ್ಸ್ ಇದೆ ನೋಡಿ, ಅದು ಉತ್ತರಕ್ಕೆ ಅಭಿಮುಖವಾಗಿರ್ತಕ್ಕಂಥ ಗೋಪುರ. ಅಲ್ಲಿ ಆ ಗೋಪುರದ ಹಿಂದ್ಗಡೆ ನೀರು ಕಾಣ್ತಾ ಇದೆ ನೋಡಿ, ಅದು ತುಂಗಭದ್ರಾ ನದಿ. ಸೊ ಇವತ್ತಿಗೂ ಒಂದು ಸಂಪ್ರದಾಯ ಇದೆ, ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ನದಿಯಲ್ಲಿ ಸ್ನಾನ ಮಾಡ್ಕೊಂಡ್ಬಿಟ್ಟು ಆ ಒದ್ದೆ ಬಟ್ಟೆಗಳ ಮುಖಾಂತರ ಆ ಉತ್ತರ ಭಾಗದಲ್ಲಿ ಬಂದು ಪ್ರದಕ್ಷಿಣೆ, ಪರಿಕ್ರಮ ಮತ್ತು ದೀರ್ಘದಂಡ ನಮಸ್ಕಾರ ಹಾಕುವಂಥ ಪದ್ಧತಿ ಇವತ್ತಿಗೂ ನಡ್ಕೊಂಡು ಬರ್ತಾ ಇದೆ. ಅದು ಶ್ರಾವಣ ಮಾಸದಲ್ಲಿ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಬಂದು ಶಿವನ ಕೃಪೆಗೆ ಪಾತ್ರರಾಗ್ತಾರೆ. ಅಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು, ಇವಾಗ್ಲೂ ಮಾಡ್ಬೋದು. ಅಲ್ಲಿ ಚಿಕ್ಕ ಗೋಪುರ ಇದೆ ನೋಡಿ, ಆ ಹಿಂದ್ಗಡೆ ಕಾಣೋದಲ್ಲ, ಅಲ್ಲಿ ಮುಂದ್ಗಡೆ ಕಾಣುತ್ತಲ್ಲ ಚಿಕ್ಕದೊಂದು ಗೋಪುರ ಇದೆ, ಕಳಸ ಇದೆ, ಅದೇ ಗರ್ಭಗೃಹದ ಗೋಪುರ. ಅಲ್ಲಿ ಒಳಗಡೆ ಇರ್ತಕ್ಕಂಥದ್ದು ಸ್ವಯಂಭೂಲಿಂಗ ದೇವಸ್ಥಾನ. ಸೊ ಇಲ್ಲಿ ಇದೆ ನೋಡಿ, ಅಲ್ಲಿ ಕೆಳಗಡೆ ಹೋದಾಗ ನೀವು ಭಾಳ ಚೆನ್ನಾಗಿ ಕಾಣುತ್ತಿದೆಲ್ಲ, ಇವೆಲ್ಲ ತ್ರಿಕೂಟೇಶ್ವರ ಅಲ್ಲಿ ಕಾಣುತ್ತೆ ನೋಡಿ. ಇವೆಲ್ಲ ಕಲ್ಲಲ್ಲೇ ನಿರ್ಮಾಣ ಮಾಡ್ತಕ್ಕಂಥ, ಅಲ್ಲಿಂದ ಕಾಣೋಣ, ಚೆನ್ನಾಗಿ ಕಾಣುತ್ತೆ. ಇವೆಲ್ಲ ಹೊಳು ಕಲ್ಲುಗಳು. ಅಂದರೆ ಈಗ ಪ್ರತಿ ವರ್ಷ ನಮ್ಮಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ವಿರೂಪಾಕ್ಷ ದೇವಸ್ಥಾನ, ವಿರೂಪಾಕ್ಷ ಅಂದರೆ ಪಂಪಾದೇವಿ ಮತ್ತು ವಿರೂಪಾಕ್ಷನ ಒಂದು ಕಲ್ಯಾಣೋತ್ಸವ ನಡೆಯುತ್ತೆ. ಅದಕ್ಕೆ ನಾವು ಜಾತ್ರಾ ಮಹೋತ್ಸವಗಳನ್ನ ಮಾಡ್ತೀವಿ. ಆಗ ಸುಮಾರು ಭಕ್ತಾದಿಗಳು, ಅಂದರೆ ಶಿವನೇ ಆರಾಧ ದೈವ ಅಂದ್ಕೊಂಡ್ರು, ಶಿವನೇ ಮನದೇವರು ಅಂದ್ಕೊಂಡ್ರು, ವಿರೂಪಾಕ್ಷ ಮನದೇವರು ಅಂದ್ಕೊಂಡ್ರು, ಇವತ್ತಿಗೂ ಬಂದು ಆ ಸಮಯದಲ್ಲಿ ಅಡುಗೆ ಮಾಡಿ ಜನರಿಗೆ ದಾನ, ಅಂದರೆ ಈ ಪ್ರಸಾದವನ್ನು ಕೊಡುವಂಥದ್ದು, ಅನ್ನ ದಾಸೋಹ ಮಾಡುವಂಥದ್ದು ಪದ್ಧತಿ. ಆಗೆಲ್ಲ ಈಗೆಲ್ಲ ಗುಡಿ ಗೋಪುರಗಳಲ್ಲಿ ಒಳಗಡೆ ಆ ವಸತಿ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಈ ಹೂರ್ಣ ರುಬ್ಲಿಕ್ಕೆ ಅಥವಾ ಮಸಾಲೆ ರುಬ್ಲಿಕ್ಕೆ ಮಾಡ್ಕೊತಕ್ಕಂಥದ್ದು ಎಲ್ಲ ದೇವಸ್ಥಾನ ಹತ್ರನೇ ಇದೆಯಲ್ಲ, ಎಲ್ಲ ದೇವಸ್ಥಾನ ಕಡೆ ಇದೆ, ಎಲ್ಲ ಬೆಟ್ಟ ಮೇಲೆ ಇದೆ, ಎಲ್ಲ ಕಡೆ ನೋಡ್ಕೊಂಡ್ರೆ ಇದು ತುಂಬ ಸಿಗುತ್ತೆ. ಯಾಕಂದರೆ ಇವತ್ತಿಗೂ ಆ ಒಂದು ಏನು ಕುಟುಂಬದವರಲ್ಲ ಪ್ರತಿ ವರ್ಷ ಬಂದು ಅನ್ನ ದಾಸೋಹ ಮಾಡಿ ಹೋಗ್ತಾರೆ. ಆದ್ರೆ ಬಂಡೆ ಮೇಲೆನೆ ಕೂತು ಹೌದು ಸರ್, ನಾನು ಅದೇ ಹೇಳಿದ್ನಲ್ಲ, ಈಗೆಲ್ಲ ನಮ್ಮ ಹತ್ರ ದೊಡ್ಡ ದೊಡ್ಡ ಛತ್ರಗಳು, ಚೌಟ್ರಿಗಳು, ಹಾಲ್ಗಳಿದೆ. ಆಗೆಲ್ಲ ಇರಲಿಲ್ಲ. ಬಂಡೆಗಳ ಮೇಲೆ ಎಲ್ಲಿ ಬೇಕಾರಲ್ಲಿ, ಎಲ್ಲಿ ಸಾಧ್ಯ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗೋದು. ಅದು ಅನ್ನದಾನ ಮಾಡುವಂಥದ್ದು ಎಲ್ಲೇ ಆಗಿರಲಿ, ಬಟ್ ಮಾಡುವಂಥದ್ದು ಸಂಪ್ರದಾಯ ಪದ್ಧತಿ. ಹದಿನೈದು ಮತ್ತು 16 ಶತಮಾನದಲ್ಲಿ ಅಬ್ದುಲ್ ರಜಾಕ್, ನಿಕೋಲಾ ಕಾಂಟಿ, ಬಾರ್ಬೋಸಾ, ನ್ಯೂನಿಸ್ ಇವರು ವಿಜಯನ ಸಾಮ್ರಾಜ್ಯನ ವೈಭವ ನೋಡಲಿಕ್ಕೆ ಮತ್ತು ಪ್ರವಾಸಿಗರು ಜೊತೆಗೆ ಇಲ್ಲಿರ್ತಕ್ಕಂಥ ರಾಯಭಾರಿಗಳು ಹಾಗೆ ಈ ವ್ಯಾಪಾರಸ್ಥರು ಅವರು ಬಂದಂತಹ ಏನು ನೋಡಿದ್ರು ಈ ವಿಜಯನ ಸಾಮ್ರಾಜ್ಯನ, ನಾನು ಕಂಡು ಕೇಳರಿಯದ ಭೂಲೋಕದ ಸ್ವರ್ಗ ಅಂದರೆ ಅದು ವಿಜಯನ ಸಾಮ್ರಾಜ್ಯ ಅಂತ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಆ ಕೃಷ್ಣದೇವರಾಯನ ತನ್ನ ಏನು ನಿಜ ಜೀವನದ ನಿಜ ದಿನಚರಿಯನ್ನು ಕೂಡ ವರ್ಣನೆ ಮಾಡ್ತಕ್ಕಂಥದ್ದು ಕೂಡ ಅದ್ಭುತವಾಗಿದೆ. ಅಷ್ಟು ಬ್ಯೂಟಿಫುಲ್. ಅಬ್ದುಲ್ ರಜಾಕ್, ನಿಕೋಲಾ ಕಾಂಟಿ, ಬಾರ್ಬೋಸಾ, ನ್ಯೂನಿಸ್ ಅವ್ರು ಕೊಟ್ಟಿರ್ತಕ್ಕಂಥ ಏನು ಗಿಫ್ಟ್ ಇದೆ ಅದು ಇವತ್ತಿಲ್ಲಾಂದರೆ ನಮ್ಮ ವಿಜಯನ ಸಾಮ್ರಾಜ್ಯ ಹೇಳೋಕ್ಕೆ ನಮ್ಮ ಹತ್ರ ಏನು ದಾಖಲೆ ಇರ್ತಿರಲಿಲ್ಲ. ಅವ್ರು ದಾಖಲೆ ಮಾಡಿರ್ತಕ್ಕಂಥ. ಸೊ ಪ್ರಮುಖವಾಗಿ ಹೇಳಿದ್ರೆ ನಮ್ಮಲ್ಲಿ ರಾಜರು ಕಟ್ಟಿರ್ತಕ್ಕಂತಹ ಈ ಸ್ಮಾರಕಗಳು, ದೇವಸ್ಥಾನಗಳು ಒಂದು. ಎರಡನೇದು ಶಾಸನಗಳು, ಪ್ರತಿಯೊಂದು ದೇವಸ್ಥಾನದ ಮುಂದೆ ಮಾಡಿರ್ತಕ್ಕಂಥ ಶಾಸನಗಳು, ಯಾವ ರಾಜ ಯಾವ ಸಂದರ್ಭದಲ್ಲಿ ಏನಕ್ಕೋಸ್ಕರ ಕಟ್ಟಿದ, ಇಲ್ಲಿಂದ ಆದಾಯ ಬಂತು, ಆ ಆದಾಯನ ಮೂಲ ಹೆಂಗೆ ಕನೆಕ್ಟ್ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ. ಥರ್ಡ್ ಬಂದು ಅದೇ ಹೇಳಿದ್ನಲ್ಲ, ಅಬ್ದುಲ್ ರಜಾಕ್, ನಿಕೋಲಾ ಕಾಂಟಿ, ಬಾರ್ಬೋಸಾ, ನ್ಯೂನಿಸ್ ಇವ್ರು ಬರ್ತಕ್ಕಂತಹ ತಮ್ಮ ಡೈರಿಗಳ ಮುಖಾಂತರ ವಿಜಯನ ಸಾಮ್ರಾಜ್ಯದ ಒಂದು ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅದು 10% ನಾವು ಉತ್ಖನನ ಮಾಡಿದ ಸಿಕ್ಕಿರ್ತಕ್ಕಂಥ ಮೂಲ ದಾಖಲೆಗಳು, ಹಾಗೆ ಕೆಲವೊಂದು ಸಂಶೋಧಕರು, ಹಾಗೆ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಕ್ಕಂಥ ವ್ಯಕ್ತಿಗಳಿಂದ ಸೋರ್ಸಿಂದ ತೊಗೊಂಡಿರ್ತಕ್ಕಂಥ ಪಾರ್ಟ್ಸ್.
ಇದು ಮಾರ್ನಿಂಗ್ ಲೈಟ್ ಮಾತ್ರ ಬ್ಯೂಟಿಫುಲ್ ಇದು. ಈವ್ನಿಂಗ್ ಲೈಟಲ್ಲಿ ಮತ್ತೆ ಈ ಸ್ಟ್ರಕ್ಚರ್ ಸಿಗಲ್ಲ ನಮಗೆ. ಈಗ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಹೇಮಕೂಟ ಪರ್ವತ. ಹೇಮ ಅಂದರೆ ಗೋಲ್ಡ್, ಬಂಗಾರ. ಕೂಟ ಅಂದರೆ ಪರ್ವತ, ಹೇಮಕೂಟ. ಈ ಹೇಮಕೂಟ ಪರ್ವತದಲ್ಲಿ ನಿರ್ಮಾಣ ಮಾಡತಕ್ಕಂಥ ಏನು ದೇವಸ್ಥಾನಗಳಿದೆ ಸ್ವಲ್ಪ ನೋಡಿ. ಪಾಯಕಲ್ಲು ಅಂದರೆ ಫೌಂಡೇಶನ್ ಕಲ್ಲು, ಗೋಡೆ ಕಲ್ಲು, ಚಾವಣಿ ಕಲ್ಲು ಮತ್ತು ಗೋಪುರಗಳ ಕಲ್ಲು. ಆದರೆ ಅವರಿಗೆ ಇಟ್ಟಿಗೆಗಾರಿ ಹೇಗೆ ಮಾಡಬೇಕು ಅಂತ 14ನೇ ಶತಮಾನದಲ್ಲಿ ಗೊತ್ತಿರೋ ಕಾರಣ ದೊಡ್ಡದಾಗಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಗೋಪುರಗಳನ್ನ ಕಟ್ಟಿದ್ದಾರೆ. ಸ್ವಲ್ಪ ಡಿಫ್ರೆನ್ಸ್ ಅಂದರೆ ವಿಜಯನಗರ ಅಂದರೆ ವಿಜಯನ ಸಾಮ್ರಾಜ್ಯದ ಹಿಂದೆ ವಿಜಯನ ಸಾಮ್ರಾಜ್ಯದಲ್ಲಿ ಮಾಡಿರುವಂತಹ ಸ್ಟ್ರಕ್ಚರ್ಸ್, ಲಿಟಲ್ ಡಿಫ್ರೆನ್ಸ್. ಭಾಳ ಅದ್ಭುತವಾಗಿರ್ತಕ್ಕಂಥ ಕಾಂಪ್ಲೆಕ್ಸ್, ದೊಡ್ಡ ಕಾಂಪ್ಲೆಕ್ಸ್, ವಿರೂಪಾಕ್ಷ ಟೆಂಪಲ್ ಆವರಣ. ಅಲ್ಲಿ ಈ ಚಿಕ್ಕ ಚಿಕ್ಕ ರಂಧ್ರಗಳೇನು ಕಾಣ್ತಾ ಇದೆಯಲ್ಲ, ಅದು ಪಾಕಶಾಲೆ, ಅಡಿಗೆ ಕೋಣೆ. ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಮತ್ತು ದೇವಸ್ಥಾನದ ಪೂಜೆ ಏನು ಮಾಡ್ತಿದ್ರಲ್ಲ ಅವರಿಗೆಲ್ಲರಿಗೆ ಊಟ, ಪ್ರಸಾದ, ಪಾಯಸವನ್ನು ಕೊಡುವಂಥದ್ದು. ಸೊ ಅನ್ನ ದಾಸೋಹ ನಡೆಯುವಂತಹ ಸ್ಥಳ. ಇವತ್ತಿಗೂ ಆ ಅನ್ನ ದಾಸೋಹದ ಒಳಗಡೆ ವಿಜಯನ ಸಾಮ್ರಾಜ್ಯದಲ್ಲಿ ಮಾಡ್ತಕ್ಕಂಥ ನೀರಿನ ಕಾಲುವೆಗಳೇನಿದೆ, ಆ ಕಾಲುವೆಗಳ ನೀರು ನಿರಂತರವಾಗಿ ಹರಿತಾನೇ ಇದೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಬೈ ಗ್ರಾವಿಟಿ, ಯಾವುದು ಪಂಪಿಂಗ್ ಇಲ್ಲ. ಬೈ ಗ್ರಾವಿಟಿ ವಾಟರ್ ಫ್ಲೋ ಆಲ್ ದ ಪ್ಲೇಸಸ್, ಟೆಂಪಲ್, ಮಾರ್ಕೆಟ್, ಪ್ಯಾಲೇಸ್, ಎವ್ರಿವೇರ್ ಇವತ್ತಿಗೂ ಹರಿತದೆ ಸಹ. ಭಾಳ ಅದ್ಭುತವಂತ ನೀರಾವರಿ ಯೋಜನೆಗಳು ಮಾಡ್ಕೊಂಡಿದ್ದಾರೆ. ಇವತ್ತಿಗೂ ಅವೆಲ್ಲ ಬಳಸ್ಕೊಂಡಿದ್ದಾರೆ. ನಂತರದಲ್ಲಿ ತೋರಿಸ್ತೇನೆ ನಿಮಗೆ. ಇದು ಎಂಟ್ರಿ, ಅನದರ್ ಎಂಟ್ರಿ. ಸೊ ಅದೇ ಸಮ್ ಹೇಳಿದ್ನಲ್ಲ, ವಿರೂಪಾಕ್ಷ ಗೇಟ್ವೇ. ಸೊ ಆ ಕಡೆಯಿಂದ ಎಂಟ್ರಿ ಬಂದಾಗ ಇದು ಎಕ್ಸಿಟ್ ಆಗುತ್ತೆ, ಇದು ಎಂಟ್ರಿ ಕೊಟ್ಟಾಗ ಅದು ಎಕ್ಸಿಟ್ ಆಗುತ್ತೆ. ಈಗ ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ಕಾಲ್ ರಸ್ತೆ ಅಲ್ವಾ, ಇದು ಪಾದಚಾರಿ ರಸ್ತೆ. ಸೊ ಅರಮನೆ ಆವರಣದಿಂದ ವಿರೂಪಾಕ್ಷನ ದರ್ಶನಕ್ಕೆ ಬರಬೇಕಾದಾಗ ಅವರು ಈ ಕಾಲ್ನಡಿಗೆ ಮುಖಾಂತರ ಬಂದಾಗ ಬರುವಂಥ ಹಾದಿ. ನಾವು ಈಗ ಬಂದಿದ್ದು ಸಾಸಿವೆ ಕಾಳು ಗಣೇಶನ ಬಂದ್ವಿ, ಅದು ಹೇಮಕೂಟ ಪರ್ವತದ ಮುಖಾಂತರ ಬಂದ್ವಿ. ಈ ಕಡೆ ಕಡಲೆಕಾಳು ಗಣೇಶನ ದರ್ಶನ ಮಾಡ್ಕೊಂಡು ಬರೋದಾದ್ರೆ ಈ ಕಡೆ ಬರೋದು. ಇದು ರಾಜ ಮನೆತನದವರು ವಿರೂಪಾಕ್ಷನ ದರ್ಶನ ಬರಬೇಕಾದಾಗ ಆ ರಾಜ ವೈಭವದಿಂದ ಏನು ಬರ್ತಾ ಇದ್ರಲ್ಲ ಅದು ಬರುವಂಥ ಹಾದಿ. ಇದು ವಿರೂಪಾಕ್ಷ ದೇವಸ್ಥಾನಕ್ಕೆ ಪ್ರಮುಖ ದಾರಿ. ಎಷ್ಟು ಅದ್ಭುತವಾಗಿದೆ ನೋಡಿ, ರಾಜ ಮಾರ್ಗ. ಎಲ್ಲ ಹಳೆ ಕಾಲ ಸಿಸ್ಟಮ್ ಸರ್. ನೀವೇನು ನೋಡ್ತಾ ಇದ್ದೀರಾ ಎಕ್ಸಾಕ್ಟ್ ಇಟ್ ಇಸ್ ಅ ಓಲ್ಡ್ ಏನ್ಷಿಯಂಟ್ ಸಿಸ್ಟಮ್. ಹೌದು ಸರ್. ಸೊ ಆ ಬೆಟ್ಟದ ನೀರೆಲ್ಲ ಬಂದಿದ್ದು ಈ ಕಾಲುವೆ ಮುಖಾಂತರ ಕೆಳಗಡೆ ಹೋಗಿ ಇಲ್ಲಿ ಒಂದು ಕಾಲುವೆ ಇದೆ, ಆ ಕಾಲುವೆ ಮುಖಾಂತರ ಹೋಗಿ ತೋಟಕ್ಕೆ ಹರಿಯುವಂಥ ವ್ಯವಸ್ಥೆ. ಆ ನೀರು ಕೂಡ ವೇಸ್ಟ್ ಆಗುವಂಥದ್ದಿಲ್ಲ. ಎಕ್ಸಾಕ್ಟ್ ನೋಡಿ, ಆ ಬೆಟ್ಟದ ನೀರೆಲ್ಲ ಬರ್ತಾ ಇದೆ, ಈ ಕಾಲುವೆ ಮುಖಾಂತರ ಬರುತ್ತೆ. ಇಲ್ಲಿಂದ ಕೆಳಗಡೆ ಹೋದ್ಮೇಲೆ ಇಲ್ಲಿ ಒಂದು ಕೆನಲ್ ಇದೆ, ಅದು ಒಳಗಡೆ ಬರ್ತಕ್ಕಂಥ ಕೆನಲ್. ಆ ಕೆನಲ್ ಹಿಂಗೆ ಡೈರೆಕ್ಷನ್ ಪಕ್ಕದಲ್ಲಿ ಹೋದ್ರೆ ಅಲ್ಲಿ ಕೆಳಗಡೆ ಒಂದು ತೆಂಗಿನ ತೋಟ ಇದೆ, ಬಟ್ ಅವಾಗೆಲ್ಲ ಬಾಳೆ ತೋಟಗಳಿತ್ತು. ಆ ನೀರೆಲ್ಲ ಎಲ್ಲ ಕಡೆ ಹರ್ಕೊಂಡು ಮತ್ತೆ ನದಿಗೆ ಸೇರ್ಕೋಬೇಕು. ಹೆಚ್ಚಾಗಿದ್ದ ನೀರು ಎಲ್ಲೂ ಒಂದು ಹನಿ ಕೂಡ ವೇಸ್ಟ್ ಮಾಡ್ತಾ ಇರಲಿಲ್ಲ. ಅಷ್ಟು ಅದ್ಭುತವಂತ ಯೋಜನೆಗಳು, ಎಲ್ಲೂ ವೇಸ್ಟ್ ಆಗೋ ಚಾನ್ಸೇ ಇಲ್ಲ. ಹೇಮಕೂಟ ಪರ್ವತ ನೋಡಿದ್ರಲ್ಲ, ನೆಕ್ಸ್ಟು ವಿರೂಪಾಕ್ಷ ದೇವಸ್ಥಾನ ನೋಡೋಣ. ಮತ್ತೆ ವಿರೂಪಾಕ್ಷ ದೇವಸ್ಥಾನ ಸಿಗೋಣ. ನಮಸ್ಕಾರ.